ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಕೈನ್ ಮಾಸ್ಟರಲ್ಲಿ ಇವತ್ತು ಒಂದು ಎಡಿಟಿಂಗ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಒಂದು ಬ್ಯಾಕ್ಗ್ರೌಂಡಲ್ಲಿ ಲಿಕೇಶ್ ಅನ್ನೋ ಒಂದು ಬ್ಯಾಕ್ಗ್ರೌಂಡಲ್ಲಿ ವೀಡಿಯೋ ರನ್ ಆಗ್ತಾ ಇದೆ. ಸೊ ಈ ಥರ ಒಂದು ವೀಡಿಯೋಸ್ಗಳನ್ನ ನೀವು ಒಂದು ಕ್ಲಿಪ್ಸ್ಗಳನ್ನ ನೀವು ಹೆಂಗೆ ಒಂದು ಕೈನ್ ಮಾಸ್ಟರಲ್ಲಿ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ನೀವು ಯೂಟ್ಯೂಬ್ ಇಂಟ್ರೋಗಾರು ಉಪಯೋಗಿಸ್ಕೋಬೋದು ಅಥವಾ ಬೇರೆ ಏನಾದಕ್ಕಾದರೂ, ಈಗ ಇವಾಗ ಶಾರ್ಟ್ ಫಿಲಮ್ ನೀವು ಏನಾದ್ರು ಮಾಡ್ತೀರಾ ಅಂತಂದರೆ ಈ ಥರ ಒಂದು ಎಡಿಟ್ನ ಮಾಡಿಕೊಂಡು ಒಂಥರ ಹೀರೋ ಇಂಟ್ರೊಡಕ್ಷನ್ ಎಲ್ಲ ನೀವು ಚೆನ್ನಾಗಿ ಮಾಡ್ಬೋದು, ಆಯಿತಾ. ಸೊ ಈ ಥರ ಒಂದು ಎಡಿಟ್ನ ಹೇಗೆ ನೀವು ಕೈನ್ ಮಾಸ್ಟರಲ್ಲಿ ಮಾಡೋದು ಅಂತ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವೀಡಿಯೋಸ್ ಆದರೆ ಇವಾಗಲೇ ಒಂದು ಲೈಕ್ನ ಮಾಡಿ, ಆಯಿತಾ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವು ಸ್ಟಾರ್ಟಿಂಗಲ್ಲಿ ಒಂದು ವೀಡಿಯೋ ನೋಡಿದ್ರಲ್ಲ, ಆ ಥರ ಒಂದು ವೀಡಿಯೋನ ನೀವು ಮಾಡಬೇಕು ಅಂತಂದರೆ ಫಸ್ಟು ನೀವು ಒಂದು ವೀಡಿಯೋನ ರೆಡಿ ಮಾಡ್ಕೋಬೇಕು. ಸೊ ಆ ಒಂದು ವೀಡಿಯೋನ ಹೆಂಗೆ ಮಾಡೋದು ಅಂತ ಫಸ್ಟು ತೋರಿಸ್ತೀನಿ. ಸೊ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಎಂಟಿ ಪ್ರಾಜೆಕ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಎಂಟಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಬ್ಲ್ಯಾಕ್ ಸ್ಕ್ರೀನ್ ಬರುತ್ತೆ. ಇಲ್ಲಿ ಮೀಡಿಯಾ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಬ್ಲ್ಯಾಕ್ ಕಲರ್ದು ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ನ ಮಾಡಿ. ಸೊ ಇವಾಗ ನಿಮಗೆ ಬ್ಲ್ಯಾಕ್ ಕಲರ್ ಬಂದಿದೆ, ಇವಾಗ ನೀವು ನೋಡಿದ್ದೀರಾ. ನಿಮಗೆ ಎಷ್ಟು ಇಂಟ್ರೋ ಬೇಕು ಅಷ್ಟನ್ನು ನೀವು ತೊಗೋಬೋದು. ಸೊ ನಾನಿವಾಗ ಒಂದು 15 ಸೆಕೆಂಡ್ ತೊಗೊಂಡಿದ್ದೀನಿ, ಆಯಿತಾ. ಸೊ ಇವಾಗ ತೊಗೊಂಡಾದ್ಮೇಲೆ ನೀವು ಏನಂತ ಹಾಕಬೇಕು ಅಂತ ಇದ್ದೀರಾ, ಇವಾಗ ಏನೋ ಒಂದು ಹೆಸರನ್ನು ಹಾಕಬೇಕು ಅಂತ ಇದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ನಾನು ಲಿಕೇಶ್ ಅಂತ ಹಾಕಬೇಕು ಅಂದ್ಕೊಂಡಿದ್ದೀನಿ. ಸೊ ನೀವು ಹೆಸರನ್ನು ಹಾಕೋಬೇಕು ಇಲ್ಲಿ. ಓಕೆ, ಬಿಗ್ ಲೆಟ್ರಲ್ಲಿ ಹಾಕ್ತಾಯಿದ್ದೀನಿ, ಲಿಕೇಶ್ ಅಂತ ಹಾಕ್ಕೊಂಡೆ. ಸೊ ಓಕೆ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಆ್ಯಂಡ್ ಸೈಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಒಂದು ಸೈಜಿಗೆ ನಿಲ್ಲಿಸ್ಕೊಂಡು ಆ್ಯಂಡ್ ಫಂಟ್ ಸ್ಟೈಲ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡಿದಾಗ ಈ ಥರ ಬರುತ್ತೆ, ಆಯಿತಾ. ಸೊ ಈ ಥರ ನಿಮ್ಮ ಒಂದು ಇಂಟ್ರೋಗೆ ನೀವು ಯಾವುದನ್ನು ಹಾಕಬೇಕು ಅಂತಿದ್ದೀರಾ, ಲಿಕೇಶ್ ಹಾಕೋಬೇಕಾ, ಲಕ್ಕಿ ಹಾಕೋಬೇಕಾ, ಏನೋ ನಿಮ್ಮ ಒಂದು ಚಾನಲ್ ಹೆಸರೇನಿರುತ್ತೆ ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ಝೂಮ್ ಬೇಕೋ ಅದನ್ನೆಲ್ಲ ನೀವು ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ಈ ಒಂದು ಟೆಕ್ಸ್ಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಲರ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಸೊ ಈ ಒಂದು ಗ್ರೀನ್ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಆಯಿತಾ. ಸೊ ಇಲ್ಲಿದೆ ನೋಡಿ ಗ್ರೀನ್ ಕಲರ್, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇವಾಗ ನಮಗಿಷ್ಟು ಸಾಕು, ಇದನ್ನು ಇಷ್ಟು ಕಟ್ ಮಾಡ್ತೀನಿ. ಸೊ ಟೆಕ್ಸ್ಟು ಮತ್ತು ಆ ಒಂದು ಫೋಟೋ ಕರೆಕ್ಟಾಗಿ ಕಟ್ ಆಗೋಂಗೆ ನೀವು ಮಾಡ್ಕೋಬೇಕು. ಇವಾಗ ನಾನು ಪ್ಲೇ ಮಾಡ್ತೀನಿ, ಲಿಕೇಶ್ ಅಂತ ಬಂದಿದೆ. ಸೊ ಇದನ್ನು ನಾವು ಫಸ್ಟ್ ಸೇವ್ ಮಾಡ್ಕೋಬೇಕು. ಸೊ ಇವಾಗ ನಾವು ಇದನ್ನು ಸೇವ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಸೇವ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನೀವು ವೀಡಿಯೋ ಅಂತಿದೆ ನೋಡಿ, ಇದನ್ನು ನೀವು ಆನ್ನಲ್ಲಿ ಇರಬಾರ್ದು, ಆಫಲ್ಲಿ ಇಟ್ಕೊಂಡು ನೀವು ಇದನ್ನು ಸೇವ್ ಮಾಡ್ಕೋಬೇಕು. ಯಾಕೆಂದರೆ ಲಾಸ್ಟಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಬಂದ್ಬಿಡುತ್ತೆ. ಓಕೆ, ಸೊ ಅದರಿಂದ ಹೈ ಕ್ವಾಲಿಟಿಲಿ ಸೇವ್ ಮಾಡ್ಕೊಳ್ಳಿ. ನಾನು ಫುಲ್ HD ಸೇವ್ ಮಾಡ್ಕೊಳ್ತಾ ಇದ್ದೀನಿ, ಬೇಗ ಎಕ್ಸ್ಪೋರ್ಟ್ ಆಗಲಿ ಅಂತ. ಜಸ್ಟ್ 9 MB ಇರುತ್ತೆ ಅಷ್ಟೇ. ಸೊ ಇವಾಗ ಇದು ಎಕ್ಸ್ಪೋರ್ಟ್ ಆದಮೇಲೆ ನೆಕ್ಸ್ಟು ನಮ್ಮ ಒಂದು ಕೆಲಸ ಇರುತ್ತೆ. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇವಾಗ ಒಂದು ವೀಡಿಯೋ ಸೇವ್ ಆಗಿದೆ, ಗ್ಯಾಲರಿಲಿ ಸೇವ್ ಆಗಿರುತ್ತೆ. ಇವಾಗ ನಾವು ಬ್ಯಾಕಿಗೆ ಬರೋಣ. ಸೊ ಬ್ಯಾಕಿಗೆ ಬನ್ನಿ. ಸೊ ಇವಾಗ ಬ್ಯಾಕಿಗೆ ಬಂದುಬಿಟ್ಟು ನೀವು ವೀಡಿಯೋನ ಓಪನ್ ಮಾಡ್ಕೋಬೇಕು. ಇವಾಗ ಯಾವೊಂದು ವೀಡಿಯೋನ ನೀವು ಆ ಲಿಕೇಶನ್ನ ಒಂದು ಬ್ಯಾಕ್ಗ್ರೌಂಡ್ಗೆ ಆ್ಯಡ್ ಮಾಡಬೇಕು ಅಂತಿದ್ರೆ ಆ ಒಂದು ವೀಡಿಯೋನ ಓಪನ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೆ ಯೂಟ್ಯೂಬ್ಗೆ, ಅದೇ ವೀಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಒಂದು ವೀಡಿಯೋನ ಓಪನ್ ಮಾಡಿಕೊಂಡು ಸೊ ಇಲ್ಲಿ ನೀವು ಸಿನಿಮಾ ವೀಡಿಯೋನು ಕೂಡ ಆ್ಯಡ್ ಮಾಡ್ಕೋಬೋದು, ಆಯಿತಾ. ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿನಿಮಾ ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೋದು. ನನಗೆ ಈ ಒಂದು ವೀಡಿಯೋ ಲಿಕೇಶ್ ಹಿಂದಗಡೆ ಬ್ಯಾಕ್ಗ್ರೌಂಡಲ್ಲಿ ಬರಬೇಕು ಅಂತ ಆಸೆ, ಆದ್ದರಿಂದ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಲೇಯರ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ನ ಮಾಡಿ ನಾವು ಎಕ್ಸ್ಪೋರ್ಟ್ ಮಾಡಿದ್ವಲ್ಲ ವೀಡಿಯೋ, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೆಲೆಕ್ಟ್ ಮಾಡ್ಕೊಂಡಾಗ ಈ ಥರ ಬರುತ್ತೆ ಮೇಲ್ಗಡೆ. ಸೊ ಇದನ್ನು ಹೆಂಗೆ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಇದನ್ನು ನೀವು ಝೂಮ್ ಮಾಡ್ಕೊಳ್ಳಿ, ಆಯಿತಾ. ಝೂಮ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ನ ಮಾಡಿ. ಓಕೆ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಮತ್ತೆ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಈ ಒಂದು ವೀಡಿಯೋ ನಾವು ಎಕ್ಸ್ಪೋರ್ಟ್ ಮಾಡಿದ್ವಲ್ಲ, ಲೇಯರ್ ಹಾಕಿದ್ವಲ್ಲ, ಆ ಒಂದು ವೀಡಿಯೋ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಕ್ರೋಮಾ ಕೀ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಎನೇಬಲ್ ಮಾಡ್ಕೊಳ್ಳಿ, ಆಯಿತಾ. ಕೀ ಕಲರ್ ಬಂದು ಇದು ಸೆಲೆಕ್ಟ್ ಆಗಿರಬೇಕು, ಗ್ರೀನ್ ಕಲರ್ ಸೆಲೆಕ್ಟ್ ಆಗಿದ್ದರೆ ಈ ಥರ ಬ್ಯಾಕ್ಗ್ರೌಂಡು ಎರೇಸ್ ಆಗಿಬಿಡುತ್ತೆ, ಆಯಿತಾ. ಸೊ ಇವಾಗ ವೀಡಿಯೋ ಹಿಂದೆಗಡೆ ಬರ್ತಾ ಇದೆ, ನಾನು ಒಂದು ನಿಮಿಷ ವಾಯ್ಸ್ ಕಮ್ಮಿ ಕೊಟ್ಬಿಡ್ತೀನಿ. ಸೊ ನೋಡಿ ಅಲ್ಲಿ ವೀಡಿಯೋ ಬರ್ತಾ ಇದೆ, ಅಲ್ಲಿ ಲಿಕೇಶ್ ಅನ್ನೋದು ಅದ್ರ ಮೇಲೆ ಬಂದು ಕೂತಿದೆ. ಇದನ್ನು ನೀವು ಎಲ್ಲಿಗೆ ಬೇಕಾದ್ರೂ ಕೂರಿಸ್ಕೋಬೋದು, ಮೇಲೆ ಕೂರಿಸ್ಕೋತೀನಿ ಅಂತಂದರೆ ಕೂರಿಸ್ಕೋಬೋದು. ಆ್ಯಂಡ್ ಇನ್ನೂ ಸೈಜನ್ನು ನೀವು ಜಾಸ್ತಿ ಮಾಡ್ಕೊಳ್ತೀನಿ ಅಂತಂದರೆ ಈ ಥರ ಸೈಜನ್ನು ನೀವು ಕಮ್ಮಿ ಜಾಸ್ತಿ ನೀವು ಮಾಡ್ಕೋಬೋದು. ಓಕೆ, ಇಷ್ಟು ಸೈಜ್ ತನಕ ಮಾಡ್ಕೋಬೋದು. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ನೀವು ಸಿನಿಮಾ ವೀಡಿಯೋನು ಕೂಡ ಹಾಕೋಬೋದು. ಸೊ ತುಂಬ ಇಂಟ್ರೆಸ್ಟಿಂಗಾಗಿ ಇರುತ್ತೆ ನೋಡೋದಕ್ಕೆ, ಆಯಿತಾ. ನೋಡಿ ಈ ಥರ. ಸೊ ಈ ಥರ ಇಂಟ್ರೋಸ್ಗಳನ್ನ ನೀವು ಏನಕ್ಕೆಲ್ಲ ಉಪಯೋಗಿಸ್ಕೋಬೋದು, ಶಾರ್ಟ್ ಮೂವಿಗೆ ಉಪಯೋಗಿಸ್ಕೋಬೋದು. ಆ್ಯಂಡ್ ಯೂಟ್ಯೂಬಲ್ಲಿ ಇಂಟ್ರೋಸ್ಗಳನ್ನ ಮಾಡ್ತೀರಾ ಅಂತಂದರೆ ಇಂಟ್ರೋಗಳಿಗೂ ಉಪಯೋಗಿಸ್ಕೋಬೋದು. ಸೊ ಇಷ್ಟನ್ನು ಮಾಡ್ಕೊಂಡು ನೀವೇನು ಮಾಡಬೇಕು, ಸೊ ಸೇವ್ ಮಾಡಿಕೊಂಡ್ರೆ ಮುಗೀತು, ಆಯಿತಾ. ಸೊ ಇವಾಗ ಈ ಒಂದು ವೀಡಿಯೋ ಫುಲ್ಲು ಲೆಂತ್ ಇದೆ, ಇದನ್ನು ಬೇಡದಿರೋದೆಲ್ಲ ನೀವು ಕಟ್ ಮಾಡಿಕೊಂಡು ಶೇರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿಕೊಂಡ್ರೆ ಮುಗೀತು, ಆ ಒಂದು ವೀಡಿಯೋ ಸೇವ್ ಆಗುತ್ತೆ. ಇವಾಗ ನಾನು ಸೇವ್ ಮಾಡಿ ತೋರಿಸ್ಬಿಡ್ತೀನಿ ರೀ, ಇವೆಲ್ಲ ಡಿಲೀಟ್ ಮಾಡಿಬಿಟ್ಟು. ಸೊ ಇವಾಗ ನಾನು ಎಲ್ಲನೂ ಡಿಲೀಟ್ ಮಾಡಿದ್ದೀನಿ. ಇವಾಗ ಇದನ್ನು ನಾನು ಸೇವ್ ಮಾಡ್ತಾಯಿದ್ದೀನಿ.
ಸೊ ಇವಾಗ ಆ ಒಂದು ವೀಡಿಯೋನ ಸೇವ್ ಮಾಡಿದ್ದೀನಿ. ಇವಾಗ ಪ್ಲೇ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ನೋಡ್ಬೋದು ಹೆಂಗೆ ಬರುತ್ತೆ ಅಂತ, ನೀವೇ ನೋಡಿ. ಸೊ ಇವಾಗ ವೀಡಿಯೋ ಬರ್ತಾಯಿದೆ, ನೀವು ನೋಡ್ಬೋದು. ಈ ಥರ ನೀವು ಎಡಿಟ್ನ ಮಾಡ್ಕೋಬೋದು. ಐ ಥಿಂಕ್ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ. ಆ್ಯಂಡ್ ಈ ಒಂದು ವೀಡಿಯೋನ ಎಲ್ರಿಗೂ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್. ಒಂದೇ ಮಾತರಂ.